ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆ ದೇವರಿಗೆ ನಾನು ದೀಪ ಹಚ್ಬಿಟ್ಟು ಹೋಗ್ತೀನಿ. ನಾವು ಎಲ್ಲಿಗೆ ಹೋದರೂ ಅಷ್ಟೇ ಮನೆ ದೇವರಿಗೆ ದೀಪ ಹಚ್ತೀನಿ. ಸೊ ನಾನು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲು ನಾವು ತುಮಕೂರಿಗೆ ಬಂದ್ವಿ. ಯಾಕಪ್ಪ ಅಂದರೆ ಇಲ್ಲಿ ಅಕ್ಕ ಮತ್ತು ನಮ್ಮ ಅಜ್ಜಿ ಬರ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ತುಮಕೂರಿಗೆ ಬಂದ್ವಿ. ಇಲ್ಲೇ ತುಮಕೂರಲ್ಲೇ ತಿಂಡಿ ಎಲ್ಲ ತಿಂದುಬಿಟ್ಟು ನಾನು ಹೊರಟ್ವಿ. ಇಲ್ಲಿ ತುಂಬ ಖಾಲಿ ಇತ್ತು ಬಸ್ಸು. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಯಾರು ಜನ ಏನು ಅಷ್ಟೊಂದಿಲ್ಲ. ಇನ್ನು ದೇವಸ್ಥಾನದ ಹತ್ರ ನಾವು ಬಂದ್ವಿ. ಇಲ್ಲಿ ನಾವು ಹಣ್ಕಾಯಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಹಣ್ಕಾಯಿಯನ್ನು ತೊಗೊಂಡ್ವಿ. ಹೊರಗಡೆನೇ ತೊಗೊಂಡ್ಬಿಟ್ಟು ಹೋದ್ವಿ. ಇಲ್ಲಿ ತಾಯಿ ದರ್ಶನ ಮಾಡಿಬಿಟ್ಟು ತುಂಬಾ ಖುಷಿ ಆಯಿತು. ಯಾವತ್ತೂ ಈ ಥರ ವಿಗ್ರಹನ ನೋಡಿರಲಿಲ್ಲ. ನಿಜವಾಗ್ಲೂ ನಾನು ಈ ವಿಗ್ರಹನ ನೋಡಿ ತುಂಬ ಖುಷಿ ಆಯಿತು. ಇನ್ನು ನಾವು ತಂದಿದ್ದ ಕಾಯಿನ ನಾವೇ ಹೊಡಿಬೇಕಿತ್ತು. ಸೊ ನಮ್ಮ ಮನೆಯವರು ಕಾಯಿ ಹೊಡೆದ್ರು, ತೊಟ್ಲುಗಾಯಿ ಹೊಡೀತು. ನಮ್ಮ ಮನೆಯವ್ರಿಗೆ ಅದನ್ನೇ ತಮಾಷೆ ಮಾಡ್ಕೊಂಬಂದು ಇನ್ನೊಂದು ತೊಟ್ಲು ಕಟ್ತೀಯಾ ಅಂತ ಅಂದ್ಬಿಟ್ಟು ಇನ್ನು ಲೈನಲ್ಲಿ ನಿಂತ್ಕೊಂಡು ನಾವು ಬಂದ್ವಿ. ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ದರ್ಶನನೂ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ಬ್ಯಾಕ್ ಸೈಡಲ್ಲಿ ಒಂದು ವಿಗ್ರಹ ಇತ್ತು. ಸೊ ಆ ವಿಗ್ರಹಕ್ಕೆ ನಾವು ಏನಾದರೂ ಅಂದ್ಕೊಂಡು ಆ ಕಾಯಿನ ಕಚ್ಚಿದ್ರೆ ನಮ್ಮ ಕಷ್ಟ ಒಡೆಯೋ ಆಗಿದ್ದರೆ ಮಾತ್ರ ಕಾಯಿನ ಕಚ್ಕೊಳ್ಳುತ್ತಂತೆ, ಇಲ್ಲಾಂದರೆ ಇಲ್ವಂತೆ. ಸೊ ನಾನು ಪ್ರಯತ್ನ ಪಟ್ಟೆ, ಕಚ್ಕೊಳ್ಳಿಲ್ಲ. ಇನ್ನು ನಾವು ತಾಯಿಗೆ ಬಂದಿದ್ದ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಾವೇನಾದರೂ ಕಷ್ಟಗಳಿದ್ದರೆ ಕಾಯಿ ಕಟ್ಟಿದ್ರೆ ಆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅಂತಾರೆ. ಇದ್ರ ಪೂರ್ತಿ ವೀಡಿಯೋನ ನಿಮಗೆ ಕಾಯಿ ಕಟ್ಟೋದು ಯಾವ ರೀತಿ ಕಟ್ಟಬೇಕು ಅನ್ನೋ ವೀಡಿಯೋನ ನಿಮಗೆ ಯೂಟ್ಯೂಬಲ್ಲಿ ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ನೋಡಿ ಚೆಕ್ ಮಾಡಿ. ಇನ್ನು ನಾನು ತಾಯಿ ಹತ್ರ ಬೇಡ್ಕೊಂಡು ಕಾಯಿ ಕಟ್ಬಿಟ್ಟು ಬಂದೆ. ಇಲ್ಲಿಂದ ಬಸವಣ್ಣ ಇತ್ತು. ಸೊ ಹಂಗಾಗಿ ಬಸವಣ್ಣಂಗೂ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆ ಸ್ವಾಮಿಗೂ ನಾವು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಇಲ್ಲಿ ಪ್ರಸಾದನೂ ಕೊಟ್ರಿ. ಪ್ರಸಾದ ಮಾತ್ರ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಯಾಕಂದರೆ ಬಿಸಿಲು ತುಂಬಾ ಇತ್ತು. ಸೊ ಹಂಗಾಗಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಊಟ ಮಾಡಿಕೊಂಡು ನಾವು ಅಲ್ಲಿಂದ ಬೇಗನೆ ಹೊರಟ್ವಿ. ಇನ್ನು ಇದ್ರ ಪೂರ್ತಿ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.